ಜಮಖಂಡಿ ಮತ್ತು ಮೀರಜ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಚಿಕ್ಕೋಡಿ ಉಪವಿಭಾಗದ 8ನೇ ಸೇತುವೆ ಮುಳುಗಡೆ ಆಗಿದೆ. ಕುಡಚಿ ಉಗರ ಖುರ್ದ ಸಂಪರ್ಕ ಕಲ್ಪಿಸುವಂತ ಸೇತುವೆ ಮುಳುಗಡೆ ಆಗಿರುವಂತ ಕಾರಣಕ್ಕಾಗಿ ಚಿಕ್ಕೋಡಿ ಉಪವಿಭಾಗದ 8ನೇ ಸೇತುವೆ ಮುಳುಗಡೆ ಆಗಿರುವಂತ ಕಾರಣಕ್ಕಾಗಿ ಸದ್ಯ ಅಲ್ಲಿ ಜನರಿಗೆ ಓಡಾಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಸೇತುವೆ ಮುಳುಗಡೆ ಆಗಿರೋದು. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕೊಂಡಿಯಾಗಿದೆ ಈ ಸೇತುವೆ. ಸದ್ಯ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಚಾರ ಬಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸೇತುವೆ ಬಂದಾಗಿರುವಂತ ಕಾರಣಕ್ಕಾಗಿ 50 ಕಿಲೋಮೀಟರ್ ಸುತ್ತುವರೆದು ಸಂಚರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಕ್ಕೆ ಆಗ್ತಾ ಇಲ್ಲ. 50 ಕಿಲೋಮೀಟರ್ ಸುತ್ಕೊಂಡು ಹೋಗಬೇಕು, ಒಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕುಡಚಿ ಪೊಲೀಸರಿಂದ ಸೇತುವೆಗೆ ಬ್ಯಾರಿಕೇಡ್ ಹಾಕಲಾಗಿದೆ. ಜನ ಯಾರು ತೆರಳಬಾರದು ಅಂತೇಳಿ. ನೋಡ್ತಾ ಇರ್ಬೋದು ಸೇತುವೆ ಹೇಗೆ ಮುಳುಗಡೆ ಆಗಿದೆ ಅಂತೇಳಿ. ಸೇತುವೆಯ ಮೇಲೆ ನೀರು ಹೋಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಸದ್ಯ ಮುನ್ನೆಚ್ಚರಿಕಾ ಕ್ರಮವನ್ನು ಅಲ್ಲಿನ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಜನ ಸೇತುವೆ ಮೇಲೆ ಸಂಚಾರವನ್ನು ಮಾಡಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಸಂಚಾರವನ್ನು ಬಂದ್ ಮಾಡಿಸಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಒಂದು ಕಡೆ ಆ ಕಡೆಯಿಂದ ಈ ಕಡೆ ಹೋಗೋಕೆ ಆಗ್ತಾ ಇಲ್ಲ. ಸೇತುವೆ ಮೇಲೆ ನೀರಿದೆ, ಹೋದರೂ ಕೂಡ ಅಪಾಯ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ರಾಜ್ಯ ಹೆದ್ದಾರಿಯಲ್ಲಿ ಬರೋ ಸೇತುವೆ ಇದು. ವಿಪರೀತ ಮಳೆಯಿಂದಾಗಿ ಆ ಸೇತುವೆ ಕೂಡ ಮುಳುಗಡೆ ಆಗಿದೆ. ನೀವು ಈ ಸೇತುವೆಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ 50 ಕಿಲೋಮೀಟರ್ ಎಕ್ಸ್ಟ್ರಾ ನೀವು ಸಂಚಾರವನ್ನು ಮಾಡಬೇಕು, ಎಕ್ಸ್ಟ್ರಾ ನೀವು ಟ್ರಾವೆಲನ್ನು ಮಾಡಬೇಕು. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ. ಜಮಖಂಡಿ ಮೀರಜ್ ಹೆದ್ದಾರಿ ಬಂದ್ ಆಗಿರುವಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇರಬಹುದು. गाड़ी मिलता ना देखो तो आते तो एक केंद्र होगा बट क्या बोल रहे हो कहाँ पे गए तो पैसे मिलते नहीं दुकान मिलता ना देखो तो